ನಮ್ಮ ಟಿವಿ ನೈನ್ ನಾರಾಯಣವ್ರು ಹೋದ್ರು. ನಂತರ ಬಂದರು ನಮ್ಮ ಸಿದ್ದರಾಮಯ್ಯ ಸರ್ ಅನ್ನು ಕರೆಸಿದ್ರಿ. ನಮ್ಮ ಸಿದ್ದರಾಮಯ್ಯ ಸರ್ ಅವರು ಯಾವ ರೀತಿ ಹೇಳ್ತಾರೆ ಸರ್, ನೀವು ಕಾಮೆಂಟ್ರಿ ಹೇಳ್ಬೇಕು ಆನೆ ಬಗ್ಗೆ. ಅದಕ್ಕೆ ಅವ್ರು ಹೇಳಿದ್ರು ಸರ್, ನಮ್ಮ ಸರ್ ಹೇಳಿದ್ರು ನೋಡಿ, ಕಾಮೆಂಟ್ರಿಗೆ ಬಿಟ್ರೆ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಇನ್ನು 350 ಕಿಲೋಮೀಟರ್ ನಡೆದ್ರೆ ಪಾದಯಾತ್ರೆ ಮಾಡಿಬಿಡ್ತಾರೆ ಅದು. ಆದರೆ ಅದರ ಹಿತರಕ್ಷಣೆ ನನ್ನ ಕರ್ತವ್ಯ. ಬರ್ತೇನೆ. ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು. ನಂತರ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸರ್, ನೀವು ಎಬ್ಸ್ಬೇಕ್ರಿ ಆನೆ ಅಂದು. ಅದಕ್ಕೆ ಅವ್ರು ಹೇಳಿದ್ರು, ನಾವೆಲ್ಲ ಚಿಕ್ಕ ವಯಸ್ಸು ಒಳಗಿದ್ದಾಗ ಕಬಡ್ಡಿ ಖೋ ಖೋ ಆಡಿ ಬೆಳೆದವರು. ನನಗೆ ಆಡಿ ಎಬ್ಸೋಕೆ ಬರೋದಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಅದಾರ, ಅವರೇ ಎಬ್ಸ್ತಾರ ಆನಿನ ಅಂದು. ಸರಿ ತೋರಿ ಸರ ಅಂದು. ನಮ್ಮ ಕುಮಾರಸ್ವಾಮಿ ಸರ್ ಅದು ಅವ್ರಿಗೆ ಅವ್ರು ಹೇಳಿದ್ರು, ಯಾವ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನೋಡಿ, ಕಾಡಿನಲ್ಲಿರ್ಬೇಕಾದವರು ಕಾಡಿನಲ್ಲಿರ್ಬೇಕು, ನಾಡಿನಲ್ಲಿರ್ಬೇಕಾದವರು ನಾಡಿನಲ್ಲಿರ್ಬೇಕು. ಕಾಡಿನಲ್ಲಿರ್ಬೇಕಾದವರು ನಾಡಿನಲ್ಲಿ ಬಂದ್ಬಿಟ್ರೆ ಅದು ವಿಧಾನಸೌಧ ಆಗಿಬಿಡ್ತದೆ. ನಂತರ ನಮ್ಮ ಯಡಿಯೂರಪ್ಪ ಸರ್ ಅವರು ಬಂದರು. ಅವರು ಕಾರಿನಲ್ಲಿ ಬಿದ್ದಿದ್ರು, ಅವ್ರು ಹೋಗ್ಬಿಟ್ರು. ನಂತರ ಅಲ್ಲಿ ಯಾರು ಸಿಗಲಿಲ್ಲ. ನಮ್ಮ ರಾಜು ತಾಳಿಕೋಟಿ ಅವರು, ಕಲಿಯುಗದ ಕುಡುಕ, ನೀವು ಆನೆ ಎಬ್ಸ್ಬೇಕು ಅಂದ್ರಿ. ಅದಕ್ಕೆ ಅವ್ರು ಹೇಳಿದ್ರು, ಬೀಗರು ಬಂದಾರ, ಬೀಜ ಗೊಬ್ಬರ ಮಳಿ ಬೆಳಿತಾನೆ, ಯಾರು ಬಾಯಾಗ ಬರೋದಲ್ಲ. ಬಂದು ಗುಟ್ಲೆ ಸ್ಟಾರ್ಟ್ ಸಿಗ್ನಲ್ ಬಿಡಕ ಅದು ತಗೋಬರ್ತೀವ. ನಮ್ದು 90 ಕೈ ಸಿಕ್ಕ ನಾಯಿ ಕುಂಡಿದಾಗ ಆಗಿಬಿಡ್ತೀವಿ. ಇಸ್ಪೆಟ್ ಹೊಡೆದು ಮಳೆ ಗಟ್ಟ ಬಿದ್ದುಬಿಡ್ತಾರೆ. ಬರ್ತೀರೇನ್ರಿಪ್ಪ? ಮತ್ತು ನಮ್ಮ ಮಂದಿಗೆ ಆಟ ಹೊರನೇರಿಗಿಲ್ಲ ಅಂತ ಬರ್ತಾರ. ಅವನವ್ನು ಒಳ್ಳಗಂದ್ರು ಎಳ್ಕೋತಾರ, ಹೊರಗಂದ್ರು ಎಳ್ಕೋತಾರ. ನಿಷೇಧಾಗ ನಂದು ಕುಡಿ ನಿಂದು ಕುಡಿ, ಯಾರ್ಯಾರು ಕುಡಿದು ದೇವ್ರು ಬಿಟ್ಟು ಮತ್ತು ನಾವು ಸೀದ್ ಹೋಗೋದು ಬಿಡಿ. ದ್ವಾರದಾದ್ರು ತುರ್ಕೆನ್ ಮನೆ ಬರ್ತಾರೆ. ಮೊಸಡಿ ನಾವು ನಿಮ್ಮ ಇಂತಿಂತವ್ ಆಗಿಬಿಡ್ತಾವ. ಬಂದು ಗುಳ್ಳೆ ಹಚ್ಬಿಡ್ತಾವ. ಈಗ ನೆನಪ ಆಗ್ತಾರೆ ಮನೆಯಾಗ ಎಂತೆಂತ ಬೆಳ್ಳೆಲ್ಲಿ ಉಳ್ಳೋಕೋದಿದ್ದಕ್ಕೆ ಯಾಕೆ ಬರ್ಬೋದು? ದುರ್ಗವ್ನ ಜಾತ್ರೆ ಓಡಾಡ್ಸ್ ಕಡೆ ಅಂತಾರೆ. ನಿನ್ನವ್ ನನಗ ದುರ್ಗವ್ನ ಜಾತ್ರೆ ಓಡಾಡ್ಸ್ ಕಡೆ ಅಂತ ಬಾ ಊಟಕ್ಕೆ ನೀಡ್ ಬಾ. ಅಲ್ಲೇಟಿ ನೋಡತ್ತೆ. ಇಲ್ಲೇ ನಿಂತು ಮಾತಾಡ್ತೀಯ ನಿಮ್ಮವ್ನ ಅಂದ್ರಲ್ಲೇ ಬೆರ್ಬುರ್ ತಾತು ಅಂತ ತಲೆ ಮೇಲೆ ಇಟ್ನ್ಯಾ, ಇಂಡಿ ತಗೊಂಡು ಕಿವಿಯಾಗ ಹಚ್ಚಿದ್ನ್ಯಾ. ಹಿಂಗೆ ಮಾಡಿದ್ರೆ ಜೀವನ ತಾನು ಹೆಂಡ ತಿಂದ್ರೆ ಹೆಂಗಿರ್ಬೇಕು? ಗಂಡ ಇನ್ನು ಬಾಕಲ್ದು ಹಚ್ಚಿರ್ಬೇಕು, ಅಲ್ಲೇ ಬಾಕಲ್ದ ಸ್ಟಾರ್ಟ್ ಮಾಡೇ ಬಿಟ್ಟಿರ್ಬೇಕ. ಆ ಬಂತಲೆ ಚೀಕಲ್ಲ, ಈಗ ಬಂದೆ ನೋಡೋಣ ರಾಜ, ಹಾಲು ಕುಡ್ತೀವಿ ನೋಡೋಣ ರಾಜ, ಹಾಲು ಕುಡಿದು ಮತ್ತೆ ಊಟ ಮಾಡ್ತೀವಿ ಏನೋ ಅಂತ ದಿವ್ಸಕ್ಕೆ ಒಬ್ಬಂದು 20 ರಾಜ ಯೂಸ್ ಮಾಡಿಬಿಡ್ರಿ. ಸಂಸಾರನ ದೋಣಿ ಸುಗಮ ಸಾಗ್ತಾ. ಇವರು ವಿಷಯ ಮಾತ ನಮ್ಮ ವಿಷಯನ ಡೌನ್ ಆತ. ನಮ್ಮ ರಾಜು ತಾಳಿಕೋಟಿ ಅವರು ಹೋದ್ರು. ನಂತರ ನಮ್ಮ ಅಲ್ಲಿ ಯಾರು ಸಿಗಲಿಲ್ಲ. ನಮ್ಮ ರಂಗಯ್ಯನ್ ರಘುವರೇ, ನೀವು ಆನೆ ಎಬ್ಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನೋಡೋ ಇದು ಗೊತ್ತಾಗಲ್ಲ, ಇದು ಆನೆ, ನಿಂಗೆ ಗೊತ್ತಾಗಲ್ಲ. ಆನೆ ಭಾಳ ದೊಡ್ಡ. ನೀನು ಆನೆ ಏನಾದರೂ ಎಬ್ಸಕ್ಕೆ ಹೋದ್ರೆ ಬರ್ತೆ. ನಮ್ಮ ರಂಗಯ್ಯನ್ ರಘು ಹೋದ್ರು. ನಂತರ ನಮ್ಗೆ ಅಲ್ಲಿ ಯಾರು ಸಿಗಲಿಲ್ಲ. ನಮ್ಮ ಜಗ್ಗೇಶ್ ಅವರೇ, ನೀವು ಆನೆ ಎಬ್ಸ್ಬೇಕು ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಟಚಿಂಗ್ ಬಾವ, ನಿನ್ನ ಮಗಳು ಹೊಳಿಸ್ಕೊಳಕ್ಕೆ ಇಂದ್ಲೋಕೋದಿದ್ಲಿ, ಚಂದ್ಲೋಕೋ ಚಟ್ನಿ, ಸರ್ವೋಕೋ ಸಾಂಬಾರು ಮಿಕ್ಸ್ ಮಾಡಿ ಮನೆಗೆ ಡೌನ್ ಅಂದ್ರೆ ನಾಯಿ ಕಟ್ಟ ಕಚ್ಬಿಟ್ಲು ಶಿವ. ಟಚಿಂಗ್ ಆಯ್ತಲ್ಲ ಕಡಿ ಪಕಡಿ ಜುಮ್ಮ. ನಮ್ಮ ಜಗ್ಗೇಶ್ ಅವರು ಹೋದ್ರು. ನಂತರ ಬಂದರು. ನಮ್ಮ ಯಾರು ಹೆಸರು ಹೇಳೋದಲ್ಲ, ನೀವೇ ಗೆಸ್ ಮಾಡ್ರಿ. ಗಜರಾಜು, ನೀನು ರಸ್ತೆ ಮೇಲ್ಗಡೆ ಯಾಕಪ್ಪ ಮಲ್ಕೊಂಡಿದೀಯಾ? ನಿನಗೆ ಯಾರಾದ್ರೂ ಏನಾದ್ರು ಹೇಳು. ಅವ್ರನ್ನ ಬೇರ್ತಿಗೆ ನಮ್ಮ ಪೊಲೀಸ್ಗೆ ಹಿಡಿದು ಕೊಟ್ಬಿಡೋಣ, ಏನಂತೀಯ? ಮುಖ್ಯಮಂತ್ರಿ ಚಂದ್ರ ಅವರು. ನಂತರ ಬಂದರು. ನಮ್ಮ ಅಲ್ಲಿ ಯಾರು ಸಿಗಲಿಲ್ಲ. ನಮ್ಮ ಶಂಕರ್ ನಾಗಣ್ಣ ಅವರು ಬಂದರು. ಶಂಕರ್ ನಾಗಣ್ಣವ್ರೆ, ನೀವು ಆನೆ ಎಬ್ಸ್ಬೇಕು ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದರು, ಮಿಸ್ಟರ್ ಗಜರಾಜ್, ನಿನ್ನನ್ನು ನೋಡಿದ್ರೆ ನಂಗೆ ತುಂಬ ಸಂತೋಷವಾಗ್ತದ. ರಸ್ತೆ ಮೇಲ್ಗಡೆ ಮಲ್ಕೊಡೋದು ತುಂಬಾ ಪ್ರಾಬ್ಲಮ್. ನೀವು ಸುಮ್ಮನೆ ಎದ್ದೋಗ್ರು ಬರ್ತನೆ, ದಟ್ ಈಸ್ ಸಾಂಗ್ಲಿ ಅಲ್ಲ. ನಂತರ ಬಂದರು. ಅಲ್ಲಿ ಯಾರು ಸಿಗಲಿಲ್ಲ ನಮಗೆ. ನಂತರ ಹಂಗ ಹುಡುಕ್ತಾ ಹೋದ್ವಿ. ನಮ್ಮ ಟೆನಿಸ್ ಕೃಷ್ಣ ಅವರು ಬಂದು ಆನೆ 2 ರೌಂಡ್ ಹಾಕಿದ್ರು. ಆನೆ ಎದ್ದೇಳಿಲ್ಲ. ಇದು ಯಾಕೆ ಎದ್ದೇಳೋದು ಅಂತ ನೀವು ಕೇಳ್ತು. ಧ್ವನಿ ಸರಿಯಾಗಿದ್ರೆ ಮಾತ್ರ ಚಪ್ಪಾಳೆ ಕೊಡಿ. ಏನಪ್ಪ ಗಜರಾಜು, ಕಾಡಿನಲ್ಲಿ ಇರ್ಬೇಕಾದವನು ರೋಡ್ನಲ್ಲಿ ಬಂದ್ಬಿಟ್ಟಿದೀಯಾ? ಹೋಗೋರ್ಗೋ ಬರೋರ್ಗೋ ತೊಂದರೆ ಆಯ್ತದಂತ ಸ್ವಲ್ಪನಾದ್ರೂ ಪರಿಚಯನೇ ಬೇಡವಾ ನಿನಗೆ? ಅವ್ರು ಒಂದ ಮಾತು ಹೇಳಿದ್ರು, ಗಜರಾಜು ನೀನು ಎದ್ರೆ ಚಳಿ ಇಲ್ಲ, ನಾನೇ ಹೊಟ್ಟು ಹೋಗ್ಬಿಡ್ತೀನಿ. ನಂತರ ಅಲ್ಲಿ
ಅಲ್ಲಿ ಮತ್ತೆ ನಮ್ಗೆ ಯಾರು ಸಿಗಲಿಲ್ಲ, ನಮ್ಮ ರವಿಚಂದ್ರನ್ ಅವರು ಸಿಕ್ಕರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರೇ ನೀ ಆನೆ ಎಬ್ಸ್ಬೇಕಂದು. ಅದಕ್ಕೆ ಅವ್ರು ಹೇಳಿದ್ರು, ಹೋ ಆನೆ ಅಂದ್ರೆ ಇದೇನಾ? ಆನೆ ಅಂದ್ರೆ ನನಗೆ ಗೊತ್ತೇ ಇರಲಿಲ್ಲ. ಆನೆ ಅಂದ್ರೆ ಇಷ್ಟು ವರ್ಷ ಅಂತ ನಂಗೆ ಇವಾಗಲೇ ಗೊತ್ತಾಗಿದ್ದು. ಹೌದು ಗಜರಾಜ, ನೀನು ರಸ್ತೆ ಮೇಲ್ಗಡೆ ಯಾಕಪ್ಪ ಮಲ್ಕೊಂಡಿದೀಯಾ? ನಿನಗೆ ಯಾರಾದರೂ ಏನಾದ್ರು ಒಂದಿದ್ದೇಳು, ಅವ್ರನ್ನ ಪೀಸ್ ಮಾಡಕ್ ಬರ್ತೀನಿ. ನನಗೆ ಸಿನಿಮಾಕ್ಕೆ ಲೇಟ್ ಆಯ್ತು, ಬರ್ಲಾ? ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಹೋದ್ರು. ನಂತರ ಬಂದ್ರು, ಧ್ವನಿ ಹೇಳಲ್ಲ, ನೀವೇ ಕಣ್ಣಿಡಿರಿ. ಶಿವನೇ ಶಂಭುಲಿಂಗ. ಅವರು ಆನೆ ಕಿವಿ ಒಳಗಡೆ ಒಂದೇ ಒಂದನ್ನ ವಿಷಯ ಹೇಳಿದ್ರು. ಅದಕ್ಕೆ ಆನೆ ಓಡೇ ಬಿಡ್ತಿರೋದು. ಆನೆ ಓಡತ್ತು. ಅದಕ್ಕೆ ಟೆನಿಸ್ ಕೃಷ್ಣವ್ರು ಕೇಳಿದ್ರು, ಓ ಗೋಪಾಲಣ್ಣ, ಆನೆ ಕಿವಿಯೊಳಗೆ ಏನೋ ಹೇಳ್ತಾರೆ, ಆನೆ ಹಂಗೋಡೆ ಬಿಟ್ಟು. ಅದಕ್ಕೆ ಅವ್ರು ಹೇಳಿದ್ರು, ಧೀರೇನ್ ಗೋಪಾಲ, ಏನು ಇಲ್ಲ ಕಣ್ಣ, ಆನೆ ಕಿವಿ ಒಳಗಡೆ ಒಂದೇ ಒಂದು ಸಿಂಪಲ್ ಆಗಿರೋ ಮೇಷನ್ಯ ಮುಡಿಸಿದೆ ಕಣ್ಣ. ಏನ್ ಗೊತ್ತಾ, ಇಷ್ಟೊತ್ತಿನ ತನಕ ಬಂದಿದ್ದು ರಾಜಕಾರಣಿಗಳು, ಸಿನಿಮಾ ನೋಡ್ರು ಕಣ್ಣ. ಇನ್ನೊಂದು ಸ್ವಲ್ಪ ಇಲ್ಲಿ ಏನಾದ್ರು ಮಲ್ಕೊಂಡಿದ್ರೆ ನೆಕ್ಸ್ಟ್ ಬರೋನೆ ಈರಪ್ಪನ ಅಂದ್ಬಿಟ್ಟೆ ಕಣ್ಣ, ಓಡೇ ಬಿಡ್ತು ಆಡಿ. ಈರಪ್ಪನಂದ್ರೆ ಅದಕ್ಕೆ ಭಾಳ ಭಯ ಐತ್ರಿ. ಧನ್ಯವಾದಗಳು.